ಮೋಹನದಾಸರು ಕರ್ನಾಟಕದ ಪ್ರಮುಖ ಹರಿದಾಸರು ಹಾಗೂ ಪ್ರಸಿದ್ಧ ಕೀರ್ತನಕಾರರು ಆದಂತಹ ಮೋಹನದಾಸ ಅವರ ಕಾಲ 16ನೇ ಶತಮಾನ. ಇವರು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಜೀವಿಸಿದ್ದರು. ಇವರ ತಂದೆ ಹಾಗೂ ಗುರು ಮೋಹನದಾಸ ಅವರು ಶ್ರೀ ವಿಜಯದಾಸರ ಸಾಕು ಮಗನಾಗಿದ್ದು, ತಂದೆ, ಗುರು ಹಾಗೂ ಉದ್ಧಾರಕರಾಗಿ ವಿಜಯದಾಸರನ್ನೇ ಗೌರವಿಸಿದರು. ಮೋಹನದಾಸರ ಅಂಕಿತನಾಮ ಮೋಹನ ವಿಠಲ. ಇವರ ಕೃತಿಗಳು: ಮೋಹನದಾಸರು 40 ಕೀರ್ತನೆಗಳು, 3 ಸುಳಾದಿಗಳು, 2 ಉಗಾಭೋಗಗಳು ಮತ್ತು 217 ನುಡಿಯ 1 ಕೋಲುಪದವನ್ನು ರಚಿಸಿದ್ದಾರೆ. ಕೊಡುಗೆ: ಮೋಹನದಾಸರು ತಮ್ಮ ಕೀರ್ತನೆಗಳು, ಸುಳಾದಿಗಳು ಮತ್ತು ಕೋಲುಪದಗಳ ಮೂಲಕ ದಾಸ ಸಾಹಿತ್ಯಕ್ಕೆ ಮಹತ್ವದ ಕೊಡುಗೆಯನ್ನು ನೀಡಿದ್ದಾರೆ. ಇವರ ಕೃತಿಗಳು ಯುಕ್ತಿಯುಕ್ತವಾದ ಮಾತಿನ ಶೈಲಿಯಿಂದ ಕೂಡಿವೆ. ಮೋಹನದಾಸರ ಕೀರ್ತನೆಗಳು ಭಕ್ತಿಯ ಜೊತೆಗೆ ಜ್ಞಾನ, ವೈರಾಗ್ಯ ಮತ್ತು ಸರಳತೆಯನ್ನು ಪ್ರತಿಬಿಂಬಿಸುತ್ತವೆ.